ಬಹಳ ಸುಂದರವಾಗಿರ್ತಕ್ಕಂಥ ಜನನ. ನಾವು ಹೇಗೆ ಅಂದ್ರೆ ಅಜ್ಞಾನದಲ್ಲಿರ್ತೀವಿ, ನಾವೆಲ್ಲ ಅಜ್ಞಾನದಲ್ಲಿರ್ತಕ್ಕಂಥವ್ರು. ಸಂಸಾರದ ವಿಷಯ ವಾಸನೆಯಲ್ಲಿ ಬಿದ್ದು ಬಿದ್ದು ನಾವು ಯಾರು ಅನ್ನುವಂಥದ್ದನ್ನು ಮರೆತು ಹೋಗಿರ್ತೇವೆ. ಯಾಕಂದ್ರೆ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಅಂತ ಹೇಳಿದರು. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಅಂತ ನಿಜಗುಂಡ್ರಿ ಹೇಳಿದರು. ಎಲ್ಲವನ್ನ ನಾವು ತಿಳಿಸುವಾಗೋಸ್ಕರ ಆಗಾಗ ಈ ಜಗತ್ತಿನಲ್ಲಿ ಸಂತರು, ಮಹಾತ್ಮರು, ಶಿವಯೋಗಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು ಬಂದು ನಮಗೆ ನೋಡಪ್ಪ, ನೀವು ಹೋಗ್ತಕ್ಕಂಥ ದಾರಿ ಇದು ಅಲ್ಲ, ಇದು ಈ ದಾರಿಯಿಂದ ಹೋದ್ರೆ ನಿನಗೆ ಉಪಯೋಗ ಇಲ್ಲ, ಈ ದಾರಿಯಿಂದ ಹೋದ್ರೆ ನಿನಗೆ ಸುಖ ಅದ, ಈ ದಾರಿಯಿಂದ ಹೋದ್ರೆ ನಿನಗೆ ನೆಮ್ಮದಿ ಇದೆ, ಈ ದಾರಿಯಿಂದ ಹೋದ್ರೆ ನೀನು ಮುಕ್ತಿಯನ್ನು ಪಡಿತಿ ಅಂತ ತಿಳಿಸುವಾಗೋಸ್ಕರ ಬರ್ತಾರೆ. ಯಾವನೋ ಒಬ್ಬ ಭ್ರಾಂತಿಯಲ್ಲಿದ್ದ, ಒಬ್ಬ ಕೇಳ್ರಿ ಬಹಳ ಚೆನ್ನಾಗಿದೆ. ಒಬ್ಬ ಭ್ರಾಂತಿ ಅಂದ್ರೆ ಅಜ್ಞಾನ, ಭ್ರಾಂತಿ ಅಂದ್ರೆ ನಂದ ಮನಿ, ನಂದೇ ಹೊಲ, ನಂದೇ ಇದು, ನಾನೇ ನಂದು ಅನ್ನೋದು ಭಾವನೆಯಲ್ಲಿ ಭ್ರಾಂತಿಯ ಜಗತ್ತಿನಲ್ಲಿ ಭ್ರಾಂತಿಯ ರೂಪದಲ್ಲಿದ್ದವ. ಅವನು ಏನು ಮಾಡ್ತಿದ್ದ ಅಂತಂದ್ರೆ ದಿನನಿತ್ಯ ಹೊಲಕ್ಕೆ ಬರ್ತಿದ್ದ, ನೋಡಿ ಆನಂದ ಪಡ್ತಿದ್ದ. ಏನು ಕಣ್ಣಿಗೆ ಕಾಣ್ತದೆ, ಎಲ್ಲಿವರೆಗೆ ಕಾಣ್ತಿದ್ದೋ ಅಲ್ಲಿವರೆಗೆ ನಂದೇ ಹೊಲ ಅನ್ನುವ ಭಾವನೆಯಿಂದಿದ್ದ. ಆ ದಾರಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಬಂದಿದ್ದು ಅವ ಕೇಳ್ತಾನೆ, ಈ ದಾರಿ, ಈ ರಸ್ತೆ, ಈ ರೋಡು ತೊಗುಣಿಸಿಗೆ ಹೋಗ್ತೈತೇನೋ, ಈ ದಾರಿ ಈ ತೊಗುಣಿಸಿಗೆ ಹೋಗ್ತೈತೆ ಅಂತಂದಾಗ ಅವನೇನಂತಾನೆ ಗೊತ್ತೇನೋ, ರೈತ, ಈ ದಾರಿ ತೊಗುಣಿಸಿಗೆ ಹೋಗ್ತೈತೆ ಕೇಳಿದಾಗ ಈ ರೈತ, ಈ ಭ್ರಾಂತಿಲಿರ್ತಕ್ಕಂಥ ವ್ಯಕ್ತಿ ಅಂತಾನೆ, ಓ ಇದೇನು ಕಾಣ್ತೈತಲ್ಲ ಕಣ್ಣಿಗಿದೆಲ್ಲ ಅಲ್ಲಿವರೆಗೆ ಕಾಣ್ತೈತಲ್ಲ ಇದೆಲ್ಲ ನಂದೇ ಹೊಲ ಅಂತ. ನಾನು ಕಷ್ಟಪಟ್ಟು ದುಡ್ದಿದ್ದು ಈ ಹೊಲದಲ್ಲಿ ಇಷ್ಟು ಬೆಳೆ ಫಲವತ್ತಾಗಿ ಬೆಳ್ತಾ ಇದೆ, ಇದೆಲ್ಲ ನಾನೇ ಮಾಡಿದ್ದು. ಅವನಂತಾನೆ ಏನು ಇವನಿಗೆ ಕೇಳಿಸಿಲ್ಲ ಅನ್ನಿಸ್ತೈತಿ ಅಂತ ವಿಚಾರ ಮಾಡಿ ಮತ್ತೆ ಕೇಳ್ತಾನೆ, ಇದು ತೊಗುಣಿಸಿ ವಿಶ್ವಾರಾಧ್ಯರ ಮಠಕ್ಕೆ ಹೋಗ್ಬೇಕು, ಪುರಾಣ ನಡೆದೈತಿ, ಹೋಗ್ಬೇಕು, ಈ ದಾರಿ ಹೋಗ್ತೈತಿ ಅನ್ನೋ ಅಂತ ಕೇಳಿದಾಗ, ಓಹೋ ನಮ್ಮ ಅಜ್ಜ ಏನು ಗಳಿಸಿಲ್ರಿ, ನಮ್ಮ ಅಪ್ಪನ ಏನು ಗಳಿಸಿಲ್ಲ, ಇದು ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, 100 ಎಕರೆ ಏನು ಕಣ್ಣಿಗೆ ಕಾಣ್ತೈತಲ್ಲ ಅಲ್ಲಿವರೆಗೆ ನಂದೇ ನೋಡಂತಂತ. ಇವಂತ ದಾರಿ ಕೇಳವನು, ಇವನಿಗೆ ಪಕ್ಕ ತಲೆ ಕೆಟ್ಟೈತ್ರಿ ಅಂತ. ನಾ ದಾರಿ ಕೇಳಾಗತ್ತೀನಿ, ಇವನು ತನ್ನ ಹೊಲದ ಬಗ್ಗೆ ಹೇಳ್ತಾನ, ಮತ್ತು ಬೆಳೆ ಬಗ್ಗೆ ಹೇಳ್ತಾನಲ್ಲ ಅಂತ ತಿಳ್ಕೊಂಡು ಬಿಟ್ಟು ಹಾಗೆ ನಡ್ಕೊಂಡು ಬರ್ತಾನ. ಆ ರೈತ ಅವೇನು ಭ್ರಾಂತಿಲಿ ಇರ್ತಾನಲ್ಲ, ನಂದೇ ಹೊಲ, ನಂದೇ ಮನೆ, ಇಟ್ಟೆಲ್ಲ ಬೆಳೆದೀನಿ, ನಾನು ಕಷ್ಟಪಟ್ಟು ದುಡ್ದೀನಿ, ನಾನೇ ಸಂಪಾದನೆ ಮಾಡಿ ಅನ್ನುವಂಥ ವ್ಯಕ್ತಿ ಮನೆಗೆ ಬಂದು ಹೇಳ್ತಾನೆ ಹೆಂಡ್ತಿಗ, ಏನು ಕೇಳ್ತಿ, ದಾರ್ಯಾಗ ಹೋಗೋರು ಬರೋರು ಎಲ್ಲ ನನ್ನ ಹೊಲ, ನನ್ನ ಬೆಳೆ ನೋಡಿ ಏನು ಕಳಿಸಿಯಪ್ಪ, ಏನು ಬೆಳೆದಿದ್ದಿ, ಎಷ್ಟು ಗಳಿಸಿದೆಯಲ್ಲ ಅಂತ ಕೇಳ್ತಾರ ಅಂತ ಹೇಳ್ತಾನೆ ಹೆಂಡ್ತಿಗ. ಹೆಂಡ್ತಿ ಒಂದು ಭ್ರಾಂತಿ ರೀ, ಹೆಂಡ್ತಿ ಒಂದು ಭ್ರಾಂತಿ ಏನು, ವಿಶ್ವಾರಾಧ್ಯರ ಜಾತ್ರೆ ಅದಲ್ಲ, ಈ ಸಲ ಆದ್ರೂ ಹೊಸ ಸೀರೆ ತರ್ತೀರಿ ಅನ್ನೋದು ವಿಚಾರ ಮಾಡ್ತಾಳೆ. ವಿಶ್ವಾರಾಧ್ರ ಜಾತ್ರೆ ಅದ, ಇಷ್ಟು ವರ್ಷ ಆದ್ರೆ ಒಂದು ಸೀರೆ ಅಂದಿ, ಒಂದು ಕಾಲಾಗ ಅಂದಿ, ಒಂದು ಕೊಳ್ಳಾಗ ಅಂದಿ, ಒಂದು ಕೈಯಾಗ ಅಂದಿ, ಹೆಣ್ಣು ಬಾಯ ಅಂತೀರಿ ನೀವು ಎಲ್ಲ. ಒಂದು ಸಲ ಏನಾರು ತಂದೀಯ, ಇಷ್ಟು ವರ್ಷ ಆಯ್ತು ನಿನಗೆ ಮದುವೆ ಮಾಡ್ಕೊಂಡು ನಾ ಏನು ಸುಖ ಕಂಡೇನು. ವಿಶ್ವಾರಾಧ್ರ ಜಾತ್ರೆ ಅದ, ಈ ಸಲ ಸೀರೆ ತರ್ತೀರಿ, ಭಾಳ ಚಲೋ ಐತ್ರಿ ಅಂತ. ಇಲ್ಲ ಅವಂತ ಮತ್ತೆ ಇದು ಕೇಳಿಸಿಲ್ ಕಾಣ್ತೈತಿ, ನಾನು ಬೆಳೆ ನೋಡಿ ಭಾಳ ಜನ ಆನಂದವಾಗಿ ಪಡ್ತಾರೆ, ಹೋಗೋರು ಬರೋರು ಒಬ್ರ ಇಬ್ರ. ನಾನು ಹೊಲಕ್ಕೆ ದಾರಿ ಏನೋ ಬರ್ತಾರೆ ಜನ, ಏನಪ್ಪ ಎಷ್ಟು ಗಳಿಸಿದಿ, ಎಷ್ಟು ಚಲೋ ಬೆಳೆಯೋದಲ್ಲ ಅಂತ ಕೇಳ್ತಾರಂತ. ಓ ಸೀರೆ ಅಷ್ಟೇ ಅಲ್ಲ, ಕಿವಿಯಾಗ ಕೊಳ್ಳಾಗಿನೂ ಆಭರಣ ತರ್ತೀರಿ ಏನ್ರಿ ಅಂತ ಹಾಕಿ, ಬಂಗಾರದು. ಯಾಕೆ 1.5 ಲಕ್ಷ ಆಗೈತಿ, ಈಗ ಏನು 2 ಲಕ್ಷ ಆಗೈತಿ. ಮತ್ತು ಬಂಗಾರ ತರ್ತೀರ, ಕಿವಿಯಾಗ ತಾಲೂಕು ಜಿಲ್ಲಾ ಇರ್ತಾವ ನಿಮ್ಮಲ್ಲಿ, ಅವು ಬ್ಯಾಡ್ರಿ ಪ್ಯಾಪ ಇಲ್ಲಿಂದ ಇಲ್ಲಿ ತಕ್ಕ ತೂತ್ ಕಿವಿ ಎಷ್ಟು ದೊಡ್ಡದಾದ ತೂತೆ ಹೊಡ್ಕೊಂಡಿರ್ತಾರೆ. ತಾಲೂಕ ಜಿಲ್ಲಾ ಏನು ಮತ್ತು ಕೊಳ್ಳಾಗ ಏನೋ ಹೆಸರುಗಳು ನಿಮಗೆ ಗೊತ್ತಿರ. ಮತ್ತು ಚಪ್ಲಿ ಹಾರ ಅಂತಾರೇನ್ರಿ ಬಸವಣ್ಣ, ಚಪ್ಲಿ ಹಾರ ಅಂತ, ಚಪ್ಲಾರ ಚಪ್ಲಾರ, ನಾ ಚಪ್ಲಾರ ಅಂತ ಗೊತ್ತಿಲ್ಲ, ಚಪ್ಲಿ ಹಾರ ಅಂತ ಗೊತ್ತಿಲ್ಲ. ಇಂಥದ್ದೆಲ್ಲ ತರ್ತೀರಿ ಅಂತ ಆಕಿ
ಹಂಗಂದ್ರೆ ಸೀರೆ ಒಳಗೆ ಆಭರಣ ಹಾಕಿ ಅಂತೀರಿ. ಈ ಅವ್ವ ಸುಮ್ಮ ಇರ್ಬೇಕಿಲ್ಲ, ಹೆಂಡತಿ ಸುಮ್ಮ ಇರ್ಬೇಕಿಲ್ಲ. ಮಗಳ ಹತ್ತಿರ ಹೋಗಿ ಹೇಳ್ತಾಳೆ ಆಕಿ, ಏನ ತಂಗಿ ನಿಮ್ಮ ಅಪ್ಪ ಏನು ಖುಷಿಯಾಗ್ಯದ ಗೊತ್ತಿಲ್ಲ, ಈ ಸಲ ವಿಶ್ವಾರ ಹತ್ತಿರ ಜಾತ್ರೆಯಾಗ ಸೀರೆ ತರ್ತಾರಂತ, ಹೊಸ ಹೊಸ ಇಳಕಲ್ ಸೀರೆ. ಏನಂತಾರೆ ಇದು ಗುಳದ ಕಣ ಕುಬ್ಸ ಅಂತಾರೆ, ಕಣ ಅಂತೀರಿ ನೀವು. ಏನು ರೇಷ್ಮೆ ವಸ್ತ್ರ ಎಲ್ಲ ತಂದು ಕೊಡ್ತಾರಂತ. ಜೊತೆಗೆ ಅಷ್ಟೇ ಅಲ್ರಿ, ಅಲ್ಟೇ ಅಲ್ಲ ಮಗಳ ಅಂತ ಆಕಿ ಏನಂತ, ಆಕಿ ಒಂದು ಭ್ರಾಂತಿ ಅಲ್ರಿ. ವಯಸ್ಸು 35 ಹಾಟೈತೆ ಆಕಿಗೆ. ಬಂದು ಹೆಣ್ಣುಗಳು ಗಂಡುಗಳು ವಾಪಸ್ ತಡ್ದವ. ಆಕೆ ಅಂತಾಳ ಹುಡುಗರೇ ಕೊಡ್ರಿ ಮುದುಕುಗರೇ ಕೊಡ್ರಿ ಅಂತ ಆಕೆ ಅಂತಾಳ. ಆಕೆ ಕಿವಿ ಕೇಳಿಸಿಲ್ಲ ಅಂತ ಮಾತ ಇಲ್ಲ, ಸೀರೆ ಜೊತೆಗೆ ಬಂಗಾರದ ಆಭರಣ ತರ್ತಾಳಂತ, ಕೊಳ್ಳಾಗ ಕಿಂಗಾಗ ಕೈಯಾಗ ಅಂತ. ಆಕಿ ತಲೆ ಕೆಟ್ಟಿತ್ತು. ಆಕಿಗೆ ಕಾಯ್ದು ಈಗ ಯಾವಾಗಾರ ಮದುವೆ ಮಾಡಿಕೊಡ್ತಾರಂತ ಆಕಿ ಭ್ರಾಂತಿ. ಮುದುಕುಗರೆ ಕೊಡ್ರಿ ಮತ್ತು ಹುಡುಗರೆ ಕೊಡ್ರಿ, ಒಟ್ಟಕ್ಕೆ ಕೊಡ್ರಿ ಅಂತ ಆಕಿ ಹೇಳಂತಾಳ. ಹೇಳಬೇಕಲ್ಲ, ಆಕಿ ಮಗಳಂತಾಳ. ಇದ್ರ ಮುಂದೆ ಯಾರ ಮುಂದೆ ಯಾರು ಹೇಳಬೇಕಲ್ಲ ಅಂತೇಳಿ ಯಾರ ಮನೆ ಕೆಲಸ ಮಾಡಕ್ಕೆ ಆಳ ಮನುಷ್ಯ ಇರ್ತಾಳೆ ಹೆಣ್ಮಗಳು. ಸೇವಾ ಮಾಡಕ್ಕೆ ಒಬ್ಬ ಹೆಣ್ಮಗಳು ಇರ್ತಾಳೆ. ಆಕಿ ಈ ಹುಡುಗಿ ಹೋಗಿ ಆಕಿನ ಮುಂದೆ ಸೇವಕಿ ಮುಂದೆ ಅಂತಾಳ, ಇಲ್ಲ ಇವತ್ತು ನಮ್ಮವ್ವ ನಮ್ಮಪ್ಪ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಕತ್ತಿರು, ಹುಡುಗ ಬರ್ತಾನಂತ, ಹುಡುಗರೇ ಕೊಡ್ರಿ ಮುದುಕುಗರೇ ಕೊಡ್ರಿ ಅಂತ ಹೇಳಿದ್ದೀನಿ, ಮದುವೆ ವಿಷಯ ಪ್ರಸ್ತಾಪ ಮಾಡಿದರು ಅಂತ ಆಕಿ ಹೇಳ್ತಾಳೆ. ಆದ್ರೆ ಸೇವಕಿ ಆಕಿಗೇನು ತಂಗಳು ಬಂಗಳು ಹರಿದು ಬರೆದು ಆಕಿ ಭ್ರಾಂತಿ. ಹಳಿದರೆ ಕೊಡ್ರಿ ಹೊಸದರೆ ಕೊಡ್ರಿ ಒಟ್ಟು ಸೀರೆ ಕೊಡ್ರಿ ಅನ್ನೋಕೆ ಆಕೆ ಒಂದು ಭ್ರಾಂತಿಯಲ್ಲಿ. ಹೀಗ ಭ್ರಾಂತಿಯ ಜಗತ್ತಿನಿರ್ತಕ್ಕಂಥ ನಾವೆಲ್ಲ ಈ ಭ್ರಾಂತಿತನವನ್ನು ಬಿಡಿಸೋದಕ್ಕೋಸ್ಕರವೇ ಮಹಾತ್ಮರು ಬರ್ತಾರೆ. ನಾವೆಲ್ಲ ಭ್ರಾಂತಿಯಲ್ಲಿದ್ದೇವಲ್ಲ, ಮನೆ ನಂದು ಹೊಲ ನಂದು ಇದೆಲ್ಲ ನಂದು 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 ಅನ್ಕೊಂತೆ ನಾವು ಇಲ್ಲೇ ಕಾಲ ಕಳಿತೀವಿ. ನಿಮ್ದು ಏನದಪ್ಪ ಜಗತ್ನಾಗ? ಕಣ್ಣು ಮುಚ್ಚಿದಾಗ ಯಾವಾಗ ಕಣ್ಣು ಮುಚ್ತೇವೆ ಗೊತ್ತಿಲ್ಲ, ಯಾವಾಗ ಹೋಗ್ತೇವೆ ಗೊತ್ತಿಲ್ಲ. ಆದರೆ ಭ್ರಾಂತಿಯ ಜಗತ್ತಿನಲ್ಲಿರ್ತಕ್ಕಂಥವ್ರು ನಾವೆಲ್ಲ ಭ್ರಾಂತಿಯನ್ನು ಬಿಡಿಸುವಗೋಸ್ಕರವೇ ಮಹಾತ್ಮರು ಬಂದಿರ್ತಾರೆ. ಭ್ರಾಂತಿ ಬಿಡಿಸಿ ಭಕ್ತಿಯ ಪಥವನ್ನು ತೋರಿಸಲಿಕ್ಕೆ ಬಂದಿದ್ದಾರೆ. ಬಸವಣ್ಣ ಬಂದ, ಅಲ್ಲಮಪ್ರಭು ಬಂದ, ಅಕ್ಕಮಹಾದೇವಿ ಬಂದರು, ಅನೇಕ ಶರಣರು ಸಂತರು ವಿಶ್ವರಾಧ್ಯರು ಶಿವಯೋಗಿ ಶಿವಾಚಾರ್ಯರು ಅನೇಕರು, ಡಾಕ್ಟರ್ ಚಂದ್ರಶೇಖರ ಜಗದ್ಗುರುಗಳು ಕೂಡ ಭಕ್ತಿ ಪಥವನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ ವಿನಃ ಅವರು ನಮಗಾಗಿ ನಮ್ಮ ಹಾಗೆ ಸಂಸಾರ ಮಾಡಿ ಮತ್ತಿಟ್ಟು ಗದ್ದಲದಲ್ಲಿ ಭ್ರಾಂತಿಯಲ್ಲಿ ನೂಕಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ನಾನು ನೋಡ್ತಾ ಬರ್ತೇವೆ ಅಲ್ವಾ. ಹಾಗೆ ಇಲ್ಲಿ ಶಿವಯೋಗಿ ಸಿದ್ದರಾಮ ಜನನ ಆಗಿದೆ. ಸುಗ್ಗಲಾದೇವಿ ತಾಯಿ ಮತ್ತು ಮುದ್ದುಗೌಡನ ಮಗನಾಗಿ ಜನಿಸಿ ದಡ್ಡನಾಗಿರ್ತಕ್ಕಂಥ ಮೌನವಾಗಿರ್ತಕ್ಕಂಥ ಮಗ ಏನು ಮಾಡ್ತಾರೆ, ದನ ಕಾಯಕ ಹಚ್ಚಿದ್ದಾರೆ. ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಮಕ್ಕಳು ಇರ್ತವೆ, ನಮ್ಮ ಮಕ್ಕಳು ಅದಾವೆ. ಒಂದು ಕೊಟ್ಟರೆ ಇನ್ನೊಂದು ಕೊಡಂಗಿಲ್ಲ, ಇನ್ನೊಂದು ತೊಗೊಂಡ್ರೆ ಇನ್ನೊಂದು ಸಿಟ್ಟು. ನೀವೆಲ್ಲ ಏನು ಮಾಡ್ತೀರಿ, ಅವನಿಗೆ ಅಷ್ಟು ಕೊಟ್ಟೇನು ಇವನಿಗೆ ಎಷ್ಟು ಕೊಟ್ಟೆ ಅಂತ ಜಗಳ ಮಾಡ್ತೀರಿ. ಆ ಇಬ್ಬರು ಮಕ್ಕಳಿದ್ದ ಭಾಳ ತಂದ್ರೆ ಇಬ್ಬರಿಗೆ ಒಂದೇ ಥರ ತರಬೇಕ್ರಿ, ತರಲಿ ಅಂದ್ರೆ ಇಲ್ಲ. ಹಾಗಿವತ್ತು ನಿಮಗೆ ಹೇಳ್ತೀನಿ, ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷತೆಗಳಿದ್ದಾವೆ. ಬಸವಣ್ಣನಾಗಿ ಯಾವ್ದಕ್ಕೆ ಕರೆದರು? ಭಕ್ತಿ ಭಂಡಾರಿ ಅಂದ ವಿಶೇಷತೆ. ವೈರಾಗ್ಯದಲ್ಲಿ ಯಾರು ಅಂತ ಕೇಳಿದ್ರೆ ಯಾರು? ಅಕ್ಕ ಮಹಾದೇವಿ. ಜ್ಞಾನದಲ್ಲಿ ಯಾರು ಗೊತ್ತಾ? ಚನ್ನಬಸವಣ್ಣ. ವೈರಾಗ್ಯದಲ್ಲಿ ಅಕ್ಕ ಮಹಾದೇವಿ, ಜ್ಞಾನದಲ್ಲಿ ಚನ್ನಬಸವಣ್ಣ, ಸತ್ಯದಲ್ಲಿ ಹರಿಶ್ಚಂದ್ರ, ದಾನದಲ್ಲಿ ಕರ್ಣ. ಹೀಗೆ ಒಬ್ಬೊಬ್ಬರು ವಿಶೇಷತೆಯನ್ನು ನೋಡ್ತೇವೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಬಾಲಗಂಗಾಧರ ತಿಲಕ್ ಗೊತ್ತು ನಿಮಗೆಲ್ಲ. ಅವನ ಹೆಸರ ಲೋಕಮಾನ್ಯ ಅಂತ ಕರೆದರು. ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಕರೆದರು. ಲೋಕಮಾನ್ಯ ಅಂತ ಯಾಕೆ ಕರೆದ್ರು ಗೊತ್ತೇನು? ಗಂಡ ಹೆಂಡತಿ ಗಂಗಾಧರ ತಿಲಕರ ತಂದೆ ತಾಯಿಗಳು ಮದುವೆಯಾಗಿ ಹಲವಾರು ವರ್ಷಗಳಾಗಿತ್ತು. ಕಪಾಳ ಕೊಡ್ತೀವಿ ನೋಡ ತಂಗಿ, ಯಾಕ ಸಾಕು ಬಂದೈತೆ ನಾ ಹೇಳೋದು ಕೇಳಲ್ಲ. ಇದು ಕಳಿಸ್ರಿ, ಅದು ಕೂಡಿಸ್ರಿ, ಅದಕ್ಕೆ ಹಿಂದೆ ಇದು ಹಿಂದೆ ಕೂಡಿಸ್ರಿ, ಅದಕ್ಕೆ ಒಯ್ದು
ಇದೆ. ನಾ ಶುರು ಮಾತಾಡ್ತದ ಹಿಂದೆ ಕೂಡಿಸ್ರಿ. ಇದು ಈ ಹುಡುಗಿ ಟೋಲ್ ಹಾಕೊಂಡು ಹಿಂದೆ ಕೂಡಿಸ್ರಿ. ನೀವೇನು ಹೇಳಿದ್ರೆ ಕೆಳಗೆ ಮಕ್ಕಳು ಅದೊಂದಕ್ಕೆ ದೂರ ದೂರ ಕೊಡ್ಬೇಕು. ನಾನೇ ಬಂದ್ಬಿಡ್ತೀನಿ ನೋಡಿ, ಹೇಳ್ತೀನಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷತೆಯನ್ನ ನೋಡುತ್ತೆ. ಹಾಗೆ ತಿಲಕರಿಗೆ ಲೋಕಮಾನ್ಯ ಅಂತ ಹೆಸರು ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ, ತಂದೆ ತಾಯಿಗಳು ಶ್ರೀಮಂತ ಮನೆತನದವರು. ಶ್ರೀಮಂತ ಮನೆತನದ ಗಂಡ ಹೆಂಡತಿ ಹಲವಾರು ವರ್ಷಗಳಾಗಿತ್ತು ಮದುವೆಯಾಗಿ. ಹರಕೆಯನ್ನ ಮಾಡಿ ದೇವರ ಆರಾಧನೆ ಮಾಡಿ ಪಡೆದಿರ್ತಕ್ಕಂಥ ಬಾಲ ಗಂಗಾಧರನಾಥ. ಆ ಮಗುವಿಗೆ ಹೆಸರು ನೀಡ್ತಾರೆ ಗಂಗಾಧರನಾಥ ಅಂತೇಳಿ. ಬಹಳ ಚೆನ್ನಾಗಿ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಇವತ್ತು, ಯಾಕಂದ್ರೆ ಇನ್ನೂ ಅದೇ ಹೇಳಿದ್ದೀನಿ ಸಂಸ್ಕಾರದ ಬಗ್ಗೆ, ಇವತ್ತೂ ಅದೇ ಹೇಳ್ತಾ ಇದ್ದೀನಿ. ಸಂಸ್ಕಾರ ಮುಖ್ಯ ಇದೆ ಮಕ್ಕಳಿಗೆ. ಬರೇ ಹಂದಿ ಹಡ್ದಂಗೆ ನಾಯಿ ಹಡ್ದಂಗೆ ಬಿಡೋದಲ್ಲ. ಮ್ಯಾಲೆ ಕೂತಾಗ ಅಷ್ಟು ಹೇಳ್ತೀನಿ, ನಾ ಬೈತೀನಿ, ಕೆಳಗೆ ಬಂದಾಗ ನಿಮ್ಮಂಗೆ ಹೇಳ್ಬಿಡ್ತೀನಿ. ನಾಯಿನೂ ಹೊಡಿತಾವ, ಹಂದಿನೂ ಹೊಡಿತಾವ. ಹಾಂಗೆ ಹಡಿದು ಬಿಟ್ರೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂಗೆ ಆಗ್ತದನು. ಇವತ್ತು ಜಗದ್ಗುರುಗಳವರ ಅಂತ ಪೀಠಿಕ ಆಗಬೇಕಾದ್ರೆ ತಂದೆ ತಾಯಿಗಳು ಎಷ್ಟು ಸುಕೃತ ಪುಣ್ಯ ಮಾಡಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿರ್ತಂದ್ರೆ ಜ್ಞಾನ ಪೀಠಕ್ಕೆ ಅಧಿಕಾರಾಗಿದ್ದಾರೆ. ಇವತ್ತು ನೀಲಕಂಠ ಸ್ವಾಮಿಗಳವರು ಈ ಪೀಠದಕ್ಕೆ ಅಧ್ಯಕ್ಷರಾಗಬೇಕಾಗಿತ್ತಂದ್ರೆ, ಪೀಠಾಧಿಪತಿಗಳಾಗಬೇಕಾದ್ರೆ ಇದಕ್ಕೆ ಚಪ್ಪಳ ಹೊಡ್ಯಕ್ಕೆ ಗೊತ್ತಾಗ್ತದೆ. ನೀವ್ಯಾಕೆ ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಮಾಡಂಗಿಲ್ಲ ಗಿರಿ. ತಂದೆ ತಾಯಿಗಳ ಸಂಸ್ಕಾರ ಇವತ್ತು ಇಲ್ಲಿಗೆ ಬಂದು ಕುತ್ಕೊಳ್ಬೇಕಾಗಿತ್ತಂದ್ರೆ ತಂದೆ ತಾಯಿಗಳ ಸಂಸ್ಕಾರ, ಗುರುವಿನ ಆಶೀರ್ವಾದ, ಇಂಥ ಪೂಜ್ಯರ ಆಶೀರ್ವಾದ, ಜಗದ್ಗುರುಗಳ ಆಶೀರ್ವಾದ ಇಲ್ಲಿಗೆ. ಹೀಗ ವಿಚಾರ ಮಾಡಬೇಕು. ಒಳ್ಳೆಯ ಸಂಸ್ಕಾರ ಇದ್ದರೆ ನಾವು ನಮ್ಮನ್ನು ಜನ ಗೌರವದಿಂದ ಕಾಣ್ತಾರೆ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಹಿರಿಯರು ಇಂಥ ಗುರುಗಳು ಜನಿಸಿರ್ತಕ್ಕಂಥ ಊರಲ್ಲಿ ನಾವೆಲ್ಲ ಹೆಂಗಿರಬೇಕು, ನಾವೆಲ್ಲ ವಿದ್ಯಾವಂತರಿರಬೇಕು. ನಮ್ಮ ಮನೆಗೆ ನಾವೆಲ್ಲ ಪ್ರತಿಯೊಂದು ಮನೆಯಲ್ಲಿ ಕೂಡ ವಿದ್ಯಾವಂತರಿರಬೇಕು, ಸಂಸ್ಕಾರವಂತರಿರಬೇಕು, ಒಳ್ಳೆ ನೌಕರಿಯಲ್ಲಿ ಇರಬೇಕು ಅಂತ ವಿಚಾರ ಮಾಡ್ತಾರೆ. ನಮ್ಮೂರ ಬಗ್ಗೆ ಹೇಳ್ತೀನಿ ನಿಮಗೆ. ನಮ್ಮೂರು ಸರಸ್ವತಿಪುರ ಹೆಸರು, ದೇವಿ ಹೆಸರು ಸರಸ್ವತಿಪುರ. ಲಕ್ಷ ಇಟ್ಟು ಕೇಳ್ಬೇಕು ನೀವು. 23 ವರ್ಷಗಳಿಂದ ಹೇಳ್ತಾ ಬಂದೇವಿ. ಸರಸ್ವತಿಪುರ ಅಂತ ನಮ್ಮ ಊರು, ಅದು ಜನರ ಬಾಯಾಗ ಸಿಕ್ಕಾಕೊಂಡು ಸಸ್ತಾಪುರ ಆಗೈತಿ. ಅಲ್ಲಿಗೆ ಒಮ್ಮೆ ಯಲ್ಲಾಲಿಂಗ ಪ್ರಭುಗಳು ಬಂದಿದ್ರು. ಯಾರು? ಮುಗುಳುಕೋಡದ ಯಲ್ಲಾಲಿಂಗ ಸ್ವಾಮಿಗಳವರು. ಅವರೆಲ್ಲ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗುವಂಥವ್ರು. ನಡ್ಕೊಂಡು ಹೋಗುವಾಗ ನಮ್ಮ ಊರಿಗೆ ಅಂದರೆ ಸಸ್ತಾಪುರಕ್ಕೆ ಬಂದರು. ಅಲ್ಲಿ ಒಂದು ಗಣಪತಿ ದೇವಸ್ಥಾನ. ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ತಿಳ್ಕೊಳ್ಬೇಕು ನೀವೆಲ್ಲ. ನಾನು ಕಟ್ಟು ಕಥೆಗಳು ಹೇಳೋದು ಕಡಿಮೆ, ನಾನು ಇದ್ದಿರುವಂಥದ್ದು ಆಗಿರುವಂಥದ್ದು ಪುರಾಣಕ್ಕೆ ಸಂಬಂಧಪಟ್ಟ ವಿಚಾರಗಳು ಹೇಳೋದು ಜಾಸ್ತಿ. ಅಲ್ಲಿ ಸಸ್ತಾಪುರಕ್ಕೆ ಮುಗುಳುಕೋಟದ ಅಜ್ಜ ಬಂದಿದ್ದ. ಬಂದ ಕೂಡಲೇ ಯಾರು ಅವನಿಗೆ ಗೌರವದಿಂದ ಕಾಣಲಿಲ್ಲ. ಯಾರು ಗೌರವದಿಂದ ಕಾಣಿಲ್ಲ, ಗೊತ್ತಾಗ್ತದೆ. ಯಾರು ಅವನಿಗೆ ರೆಸ್ಪೆಕ್ಟ್, ಯಾರು ಅವರಿಗೆ ಆತಿಥ್ಯ ಮಾಡಲಿಲ್ಲ. ಗುರುಗಳು ಅಂತ ಗೌರವದಿಂದ ಕಾಣಲಿಲ್ಲ. ಮುಂದೆ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಎದ್ದು ಮುಂದಿನ ಊರಿಗೆ ಹೋಗ್ತಾರೆ. ಯಾರು ಅವನಿಗೆ ಬಂದು ಬರ್ರಿ ಕೊಡ್ರಿ ಅದಕ್ಕೆ ಏನೂ ಮಾಡಲಿಲ್ಲ. ಮುಂದಿನ ಊರಿಗೆ ಹೋದಾಗ ಅಲ್ಲಿ ಮಿರ್ಜಾಪುರ ಅಂತ ಇದೆ. ನಮ್ಮ ಊರಿನ ಪಕ್ಕಕ್ಕೆ ಮಿರ್ಜಾಪುರ, ಒಂದು 2-3 ಕಿಲೋಮೀಟರ್. ಮಿರ್ಜಾಪುರದಲ್ಲಿ ಅವ್ರು ಬಂದಾರ ಅಂದ್ಕೊಳ್ಳಿ, ಅವ್ರಿಗೆ ಮೆರವಣಿಗೆ ಮಾಡಿದರು. ಊರು ತುಂಬ ಪ್ರಸಾದವನ್ನು ಮಾಡಿಸಿದ್ರು. ಆಗ ಅವರು ಆಶೀರ್ವಾದ ಮಾಡಿದರು. ಇವತ್ತು ಮನೆಗೊಬ್ಬರು ನೌಕರಸ್ಥರಿದ್ದಾರೆ. ಶಾಲೆ ಕಲ್ತಿದ್ದು ಬರೀ 10ನೇ ಕ್ಲಾಸ್ ಎಲ್ಲ, 10ನೇ ಕ್ಲಾಸು PUC. ಆದರೆ ಮನೆಗೆ 1, 2, 3 ಜನ ಹಿಂಗೆ ನೌಕರಸ್ಥರಂದ್ರೆ ಇದಕ್ಕೆಲ್ಲ ಆಶೀರ್ವಾದ ತಂದರೆ ಯಲ್ಲಾಲಿಂಗ ಸ್ವಾಮಿಗಳವರ ಆಶೀರ್ವಾದ. ಇವತ್ತು ನಾವು ವಿಚಾರ ಮಾಡಬೇಕು,
ಜಗದ್ಗುರುಗಳು ಇಲ್ಲಿ ಪುರಾಣಿಕ ಮನೆತನದಲ್ಲಿ ಒಬ್ಬ ಗುರುವರರು ಹುಟ್ಟಿ ಜನಿಸಿ ವಿಶ್ವದ ಗುರು ಆಗಿದ್ದಾರೆ, ಜಗತ್ತಿನ ಗುರು ಆಗಿದ್ದಾರೆ. ಅಂತ ಜಗದ್ಗುರುಗಳವರ ಹೆಸರನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತಂದ್ರೆ ಸಂಸ್ಕಾರವಂತರಾಗಬೇಕು, ನಾವೆಲ್ಲ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಆಚಾರವಂತರಾಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಚಾರಕ್ಕೆ ಅರಸರಾಗು ಅಂತ ಹೇಳಿದ್ರು. ನೀತಿಗೆ ನೀ ಏನು ಮಗುವಾಗ. ಹಾಗೆ ಒಂದು ಹಾಡಿನ ನಂತರ ನೋಡೋಣ. ಭಾಳ ಟೆನ್ಷನ್ ಅನ್ಕೋಬೇಕು, ಅದಾದ ಮೇಲೆ ಚಿಂತೆ ಐತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ದಾಸರು, ಬಹಳ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಜೀವನ ಸಾರ್ಥಕ ಆಗ್ತದೆ. ತಾನು ಉಣ್ಣದ ಪರರಿಗೆ ಕದ ವಿದ್ಯಾರ್ಥಿ, ಮಾತು ಕೇಳದ ಮರೆತು ನಡುವ ಮಕ್ಕಳು ಇದ್ದರು ಯಾತಕ್ಕ. ಹೀಗೆ ಆ ಮಾತು ಲೋಕಮಾನ್ಯ ಅಂತ ಹೆಸರನ್ನ ಯಾಕೆ ಪಡೆದ ಹೇಳ್ಬೇಕು ನೀವು. ತಂದೆ ತಾಯಿಗಳಾದವರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಪಡಬೇಕು. ನೀರಿಗೆ ಸಂಸ್ಕಾರ ಕೊಟ್ಟರೆ ಅದು ತೀರ್ಥ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ ಆಗ್ತದೆ, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಸಾದ ಆಗ್ತದೆ. ಏನೊಂದು ತಿಳಿಯದ ಜೀವಿಗಳಿಗೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಮಕ್ಕಳು ಮಹಾಮಕ್ಕಳಾಗ್ತಾರೆ, ಮಹಾತ್ಮರಾಗ್ತಾರೆ, ಮಾನವರಾಗ್ತಾರೆ. ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೆ ಇಕ್ಕಳ ಆಗ್ತಾವ. ಇಕ್ಕಳ ಅಂದ್ರೆ ಪಕ್ಕಡ, ಅದಕ್ಕೆ ಕನ್ನಡದಲ್ಲಿ ಇಕ್ಕಳ ಅಂತಾರೆ. ಅದಕ್ಕೆ ಮಕ್ಕಳು ಹೆಸರು ಗಳಿಸ್ಬೇಕು. ತಂದೆ ತಾಯಿಗಳ ಹೆಸರನ್ನು ಉಳಿಸುವಂತ ಮಕ್ಕಳಾಗಬೇಕು. ಇವತ್ತು ಬಸವಣ್ಣ ಬಿಡ್ರಿ, ಬಸವಣ್ಣ ಸಾವಿರಾರು ವರ್ಷದ ಹಿಂದೆ ಆಗಿ ಹೋಗಿದ್ದಂತು. ಇವತ್ತು ಜಗದ್ಗುರುಗಳವರ ಅಂತ ಅಂದ್ಕೂಡ್ಲೆ, ಜಗದ್ಗುರುಗಳು ಅಂತ ಅಂದ್ಕೂಡ್ಲೆ ನಮಗೆ ಏನು ಗೊತ್ತಾಗ್ತಂದ್ರೆ ಊರಿನ ಹೆಸರು ಗೊತ್ತಾಗ್ತದೆ. ಈ ಊರಲ್ಲಿ ಯಾರು ತಂದೆ ತಾಯಿಗಳು ಅಂತ ತಂದೆ ತಾಯಿಗಳ ಹೆಸರು ಗೊತ್ತಾಗ್ತದೆ ಅಲ್ವಾ. ಒಳ್ಳೆಯ ಮಕ್ಕಳಿದ್ರೆ ಊರು ಯಾರು ಯಾವ ಊರಪ್ಪ ಅಂತ ಕೇಳ್ತಾರೆ. ಆ ಊರಲ್ಲಿ ಯಾರ ಮನೆ ಮಕ್ಕಳು, ಯಾವ ಊರು ಆ ಮನೆಯ ಮಗ ನೀನು ಅಂತ ಕೇಳ್ತೇವೆ. ಊರು ತಂದೆ ತಾಯಿಗಳ ಹೆಸರು ಬರ್ತಾರೆ, ಮಕ್ಕಳು ಒಳ್ಳೆಯವರಾಗಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಬಿಟ್ಟು ಪುರಾಣ ಪ್ರವಚನ ಅಷ್ಟೇ ಅಲ್ಲ, ಯಾರು ಬೀಗರ ನೆಂಟರು ಸಂಬಂಧಿಕರ ಮನೆಗೆ ಹೋದ್ರೂ ಕೂಡ ನೀವು ಮಕ್ಕಳನ್ನ ನೀವು ಚೆನ್ನಾಗಿ ಇಟ್ಟರೆ ಬಿಡಬೇಕು. ಇವೇನು ಮಕ್ಕಳಪ್ಪ ಅಂತ ಬಯಸ್ಕೋಬಾರ್ದು. ಮಕ್ಕಳು ಬಯಸ್ಕೊಂಡ್ರೆ ನೀವೇ ಬಯಸ್ಕೋತೀರಿ, ಹಂಗಾಗಬಾರ್ದು. ಇದು ಸಂಸ್ಕಾರ 11 ದಿವಸಗಳ ಪರ್ಯಂತರ ಸಂಸ್ಕಾರ ಕೊಡುವಂಥದ್ದು. ಬೈದು ಹೇಳುವುದು ಬುದ್ಧಿಗಾಗಿ ಅಂತ ಹೇಳಿದ್ದಾರೆ. ನಾವು ಬೈದಿರ್ತೀನಿ, ಪ್ರೀತಿಯಿಂದ ಬೈದಿರ್ತೀನಿ, ಭೇದ ಮಾಡ್ಕೋಬಾರ್ದು. ನಿಮಗೋಸ್ಕರ ಆಚವರು ಬೈತಾರೆ, ಅವರು ಬೈತಾರೆ, ನಮ್ಮ ಮಗಳಪ್ಪನವರು. ಯಾಕಂದ್ರೆ ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ತಿಳ್ಕೋಬೇಕು. ಇಲ್ಲಿ ತಂದೆ ತಾಯಿಗಳಾದವರು ಆ ಹಲವಾರು ವರ್ಷ ಆಯಿತು ಮದುವೆ ಆಗಿ, ನಂತರ ಒಂದು ಮಗು ಆಗ್ತದೆ. ಅವನಿಗೆ ಬಹಳ ಪ್ರೀತಿಯಿಂದ ಸಂಸ್ಕಾರಗಳ ಮೂಲಕ ಅವನಿಗೆ ಬೆಳೆಸ್ತಾ ಇರ್ತಾರೆ. ಒಂದು ದಿವಸ ಶಾಲೆಗೆ ಹೋಗಿರ್ತಕ್ಕಂಥ ಮಗ ಗಂಗಾಧರನಾಥ, ಬಾಲ ಗಂಗಾಧರನಾಥ ಹಾಗೆ ಬಂದು ಮುನಿಗೆ ಬಂದಿದ್ದಾನೆ. ಬಂದು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಕೂತಿದ್ದಾನೆ. ಕೈಯಲ್ಲಿರ್ತಕ್ಕಂಥ ಖಡ್ಗ, ಬಂಗಾರದ ಖಡ್ಗ ಹಾಕಿದ್ರು ತಾಯಿ ತಂದೆ, ಶ್ರೀಮಂತ ಮನೆತನ. ಊಟ ಕೂತಾಗ ತಾಯಿ ಆ ಊಟ ಮಾಡ್ತಾರ, ಕೈ ಕಡೆಗೆ ಲಕ್ಷ್ಯ ಹೋಗ್ತದ. ಕೈಯಾಗ ಬಂಗಾರದ ಖಡ್ಗ, ಬಂಗಾರದ ಬಳಿ ಇರಂಗಿಲ್ಲ. ಯಾಕ ಮಗ ಬಂಗಾರದ ಇದನ್ನೇ ಕಾಣ್ತಾ ಇಲ್ಲ, ಏನಾಯ್ತು ಅಂತ ಕೇಳ್ತಾಳ ತಾಯಿ. ಇಲ್ಲೊಬ್ಬ ಸಾಲಿಯಿಂದ ಬರ್ಬೇಕಾದ್ರೆ ಒಬ್ಬ ಬಡ ವ್ಯಕ್ತಿ, ಬಡ ಜಂಗಮ ಒಬ್ಬ ಬಂದು ಏನ್ ಮಾಡಿದ, ತನ್ನ ಮಗಳ ಮದುವೆ ಇದೆ, ಅದಕ್ಕೆ ನಾನು ಆ ಪಾಪ ಆ ಬಡ ಜಂಗಮನಿಗೆ ಹಾಗೆ ಕಳಿಸ್ಬಾರ್ದು ಅಂತ ಕೈಲಿರ್ತಕ್ಕಂಥ ಒಂದು ಚಿನ್ನದ ಬಂಗಾರದ ಬಳಿಯನ್ನು ಕೊಟ್ಬಿಟ್ಟೆ. ಆಗ ತಾಯಿ ಒಂದು ಕಪಾಳಕ್ಕೆ ಹೊಡಿತಾಳೆ. ಹೊಡೆದು ಆಗ ಅವನು ಕೇಳ್ತಾನೆ, ಮಗ 7-8 ವರ್ಷದ ಹುಡುಗ ಯಾವ ಎಂದೂ ಹೊಡೆದಿಲ್ಲ, ನನಗೆ ಬಹಳ ಪ್ರೀತಿಯಿಂದ ನೋಡಿದ್ದಿ, ಇವತ್ತ್ಯಾಕೆ ಹೊಡೆದಿ ಅಂತ ಕೇಳಿದಾಗ ತಾಯಿ ಹೇಳ್ತಾಳ, ನೋಡು ಜಂಗಮ ಅಂತಿ, ಒಬ್ಬ ಬಡವ ಅಂತಿ, ಮಗಳ ಮದುವೆ ಅಂತ ಹೇಳ್ತಿ, ಇಟ್ಟಿದ್ದು ನೀ ಒಂದೇ ಒಂದು ಕೊಟ್ಟಿಲ್ಲಪ್ಪ, ಇದೊಂದು ಕೈ ಕೊಡ್ಬೇಕಾಗಿತ್ತಲ್ಲ ಅಂತ ಕಪಾಳಕ್ಕೆ ಹೊಡೆದೆ ಅಂತ.
ಕೊಟ್ಟೆಲ್ಲ ಇನ್ನೊಂದು ಕೊಡಬೇಕಾಗಿತ್ತು ಅಂತ ಹೊಡೆದೀನಿ ಅಂತಾಳ. ಆಗ ತಿಲಕರಿಗೆ, ಲೋಕಮಾನ್ಯ ತಿಲಕರಿಗೆ, ಬಾಲಗಂಗಾಧರ ತಿಲಕರಿಗೆ ಅರಿವಾಗ್ತದೆ ತಾಯಿ ಒಳ್ಳೆಯ ಮಾತು ಹೇಳಿದಕ್ಕಾಗಿ ದಾನ ಧರ್ಮಾದಿಗಳು ಮಾಡಕ್ಕೆ ಶುರು ಮಾಡ್ದ. ಆಗ ಅವನು ಲೋಕಮಾನ್ಯ ಅಂತ ಹೆಸರನ್ನು ಪಡಿತಾನೆ. ಇಂಥ ಲೋಕಮಾನ್ಯರಾಗಬೇಕು ನೀವೆಲ್ಲ ಲೋಕಮಾನ್ಯರಾಗಬೇಕು ದಾನ ಧರ್ಮಾದಿಗಳು. ಅವನಿಗೆ ಲೋಕಮಾನ್ಯ ಅಂತ ಹೆಸರು ಇಟ್ಟಿಲ್ರಿ, ವಿಶೇಷಣದಿಂದ ಕೂಡಿರ್ತಕ್ಕಂಥ ಹೆಸರನ್ನ. ಭಕ್ತಿಯಲ್ಲಿ ಭಂಡಾರಿ ಬಸವಣ್ಣ ಆಗ್ತಾನೆ, ಜ್ಞಾನದಲ್ಲಿ ಚನ್ನಬಸವಣ್ಣ ಆಗ್ತಾನೆ, ಹಾಗೆ ವೈರಾಗ್ಯದಲ್ಲಿ ಅಕ್ಕ ಮಾನವಿ ಆಗ್ತಾಳೆ. ಈ ಹಲವಾರು ಶರಣರ ವಿಶೇಷತೆಯನ್ನು ನೋಡಿದ ಹಾಗೆ ಬಾಲಗಂಗಾಧರ ತಿಲಕರಿಗೆ ಲೋಕಮಾನ್ಯ ಅಂತ ವಿಶೇಷಣದಿಂದ ಕೂಡಿರ್ತಕ್ಕಂಥ ಹೆಸರನ್ನು ಸೇರ್ತದೆ. ಹಾಗೆ ನಾವು ಕೂಡ ಲೋಕಮಾನ್ಯರಾಗಬೇಕು, ಇತಿಹಾಸದ ಪುಟಗಳಲ್ಲಿ ಸೇರುವ ಹಾಗೆ ನಾವು ಸಾಧಕರಾಗಬೇಕು. ಇಲ್ಲಿ ಸಿದ್ದರಾಮ ದಡ್ಡ ಮಾತನಾಡ್ತಾ ಇಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿಗಳು ದನ ಕಾಯಕ್ಕೆ ಹಚ್ತಾರೆ. ದನ ಕಾಯುವುದಂದ್ರೆ ಗೋಪಾಲ ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ದನ ಕಾಯುವುದು ಕೆಟ್ಟಲ್ಲ. ನಿಮ್ಗವ ಚರ್ಮ ರೋಗ, ನಿಮಗೇನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು ಅಂತ ತಿಳ್ಕೊಳ್ರಿ, ಹೋಗಿ ಆಕಳಿಗೆ ತಬ್ಕೊಳ್ರಿ, ಕಡಿಮೆ ಆಗ್ತದೆ. ಏನು ಮಾಡಬೇಕು? ಆಕಳಿ ಜರ್ಸಿ ಆಕಳಲ್ಲ, ಮನೆ ಸಾಕು ಆಕಳು, ಅದಕ್ಕೆ ಅಪ್ಕೋಬೇಕು. ನಿಮಗೆ ಏನಾದರೂ ಚರ್ಮ ರೋಗ ಆಗಿತ್ತು, ಚರ್ಮಕ್ಕೆ ಏನಾದರೂ ತುರುಸು ತಿಂಡಿ ಕೊಡಗತ್ತ ತಿಳ್ಕೊಳ್ರಿ, ಅದ್ರ ಮೂತ್ರ ಸೆಗಣಿ ಎಲ್ಲ ಮೈಯೆಲ್ಲ ಸರಿಸ್ಕೊಳ್ರಿ, ಮೈಯೆಲ್ಲ ಒರೆಸ್ಕೊಂಡು ಬಿಸಿಲಿಗೆ ನಿಂದ್ರಿ, ಆಮೇಲೆ ಸ್ನಾನ ಮಾಡ್ರಿ, ಎಷ್ಟು ಸ್ವಚ್ಛ ಆಗ್ತದೆ. ಹಿಂದಿನ ಕಾಲದಲ್ಲಿ ಸಾರಣೆ ಮನೆ ಇರ್ತಿದ್ದು, ಒಳ್ಳೆಯಾಡಿದ್ರೆ ಚರ್ಮ ರೋಗ ಬರ್ತಿದ್ದಿಲ್ಲ, ಸೊಳ್ಳೆಗಳಾಗ್ತಿದ್ದಿಲ್ಲ, ನೊಣಗಳಾಗ್ತಿದ್ದಿಲ್ಲ. ಇವತ್ತು ಏನೆಲ್ಲ ಸ್ಟೈಲ್ ಪಾಲಿಸ್ ಪರಿಸಿ ಬಂದುಬಿಟ್ಟಿದ್ದಾವೆ, ಮೈ ತುಂಬ ರೋಗ ಬಂದಿರ್ತದಾವೆ. ಕಾಲು ಪಾಲಿಸ್ ಪರಿಸಿ ಹಾಕ್ತೇವೆ, ಚಪ್ಪಲಿ ಹಾಕೊಂಡು ಎಲ್ಲ ಕಡೆ ಓಡಾಡ್ತೇವೆ. ಅದು ಎಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ, ಎಲ್ಲ ಕಡೆ ಹಾಕೊಂಡು ಓಡಾಡ್ತೇವೆ. ಹಾಗೆ ಇಲ್ಲಿ ಸಿದ್ದರಾಮ ದನಗಳನ್ನು ಕಾಯ್ತಾ ಮಲ್ಲಯ್ಯನ ಧ್ಯಾನವನ್ನು ಮಾಡ್ತಾನೆ. ಮಾಡಿರಿ ಮಲ್ಲಯ್ಯನ ಧ್ಯಾನ ಆಗುದು ಜನ್ಮನಪ್ಪ ಅಂತಾಡಿದ್ರು ಅಲ್ವಾ? ಹಾಗೆ ಮಲ್ಲಯ್ಯನ ಧ್ಯಾನವನ್ನ ಮಾಡ್ತಿರ್ಬೇಕಾದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಜಂಗಮ ರೂಪಿನಿಂದ, ಒಬ್ಬ ವೃದ್ಧನ ರೂಪಿನಿಂದ ಬಂದು ಆ ಹೊಲಕ್ಕೆ ಬರ್ತಾನೆ. ಯಪ್ಪ ಬಾಲಕ, ಏ ಹುಡುಗ, ನನಗೆ ಹಸಿವಾಗ್ಯದ, ಒಂದಿಟ್ಟು ಸಿದ್ನಿ ಅಂದ್ರೆ ಗೊತ್ತಾಗ್ತದೆ ನಿಮ್ಮ ಕಡೆ? ಅನ್ನಂಗಿಲ್ಲ, ಸಿದ್ನಿ ಇಲ್ಲಿ ಕಾಳನ್ನ ಸುಟ್ಟು, ಹಾಲು ಕಾಳುಗಳನ್ನು ಸುಟ್ಟು ಅದನ್ನು ಸಿದ್ನಿ ಥರ ಮಾಡಿ, ಅಂದ್ರೆ ಉಜ್ಜಿ ಕೊಡುವಂಥದ್ದು. ಅದು ಸಿದ್ನಿ ಬೆಳೆಸಿ, ಬೆಳೆಸು, ಬೆಳೆಸು ಅಂದ್ರೆ ಗೊತ್ತಾಗ್ತದೆ, ಶಬ್ದಗಳು ಹಾಲಿನ ಕಾಳು, ಜೋಳ ತೆನೆ, ಅದನ್ನು ಬೆಳೆಸು ಥರ ಸುಟ್ಟು ಅದನ್ನು ತಿನ್ನುವುದು. ಅದಕ್ಕಾಗಿ ಒಂದಿಟ್ಟು ಸುಟ್ಟು ಕೊಡಪ್ಪ ಕಾಳನ್ನು ಅಂತಂದಾಗ ಆಗಲಿ ಅಂತ ಕೊಡ್ತಾರೆ. ಅಷ್ಟು ತಿಂದರೂ ಆ ವೃದ್ಧ ಜಂಗಮ ಅಂತಾನೆ, ಇಲ್ಲ ನನಗಿನ್ನೂ ಹಸಿವಾಗೈತಿ, ಇನ್ನೂ ಹಸಿವಾಗೈತಿ, ಮನೆಗೆ ಹೋಗಿ ಒಂದಿಷ್ಟು ಅನ್ನ ಮೊಸರು ತಗೊಂಡ. ಆದರೆ ಸಿದ್ದರಾಮ ಅಂತಾನೆ ಇದಕ್ಕಿಂತ ಮೊದಲು ಪರಿಚಯ ಒಬ್ಬರಿಗೊಬ್ಬರು ಮಾತಾಡ್ತಾರೆ. ಇದೆಲ್ಲ ತಿನ್ನೋಕ್ಕಿಂತ ಪೂರ್ವದಲ್ಲಿ ಏನಪ್ಪ, ಏನಚ್ಚ, ಎಲ್ಲಿಂದ ಬಂದ್ರಿ? ಅದಕ್ಕೆ ಏನು ಬಂದಿರಿ, ಅದರೊಳಗಿದ್ದೀರೆಂದರೆ ನಿಮ್ಮ ಮೈಸೂರು ಯಾರೇ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಶಿರಪಟ್ಟಿ ಒಡೆಗೆ. ಬರ್ರಿ ಅಕ್ಕಾರ ಬರ್ರಿ, ಯಾವೂರಿಂದ ಬಂದಿರಿ, ಎಲ್ಲಿಂದ ಬಂದ್ರಿ, ಎಲ್ಲಿಂದ ನಡೆದಿರಿ, ಬರ್ರಿ ಅಂತ ಅವ್ರಿಗೆ ಕೂತ್ಕೊಂಡು ಕರೆಸಿ ಎಲ್ಲವನ್ನ ಮಾತಾಡಿ, ಸುಖ ದುಃಖಗಳನ್ನೆಲ್ಲ ಮಾತಾಡಿ ಸಿದ್ದರಾಮ ಭಾಳ ಸಂತೋಷ ಆಗ್ತದೆ. ಎಷ್ಟು ವರ್ಷಗಳಾಗಿತ್ತು ಗೊತ್ತಿಲ್ಲ, ಆ ಕಣ್ಣುಗಳು ಕಾವಿಯ ದಾರಿಗೆ ಒಬ್ಬ ಜಂಗಮ ನೋಡದೆ ಇರ್ತಕ್ಕಂಥ ಕಣ್ಣುಗಳು. ಎಷ್ಟೋ ದಿವಸಗಳ 7-8 ವರ್ಷ ಆಗಿರಬೇಕು, ಮಾತನಾಡಿದ್ದಿಲ್ಲ ಅಂತ ಒಬ್ಬ ಯುವಕ ಬಾಲಕ ಸಿದ್ದರಾಮ ಒಬ್ಬ ಜಂಗಮನ ಜೊತೆಗೆ, ಒಬ್ಬ ಸಂತನ ಜೊತೆಗೆ, ಮಹಾತ್ಮನ ಜೊತೆಗೆ ಮಾತಾಡ್ತಾನೆ, ಮೊಟ್ಟ ಮೊದಲು ಮಾತಾಡ್ತಾನೆ. ಆಗ ಅವನು ಇಷ್ಟಪಟ್ಟಿರೋ ಹಾಗೆ ಆ ಕಾಳುಗಳನ್ನೆಲ್ಲ ಸುಟ್ಟು ಅವನಿಗೆ ಬೆಳಸು ಮಾಡಿ ಕೊಟ್ಟು ತಿನ್ನಿಸ್ತಾನೆ. ಭಾಳ ಖುಷಿ ಆಗ್ತದೆ. ಒಂದಿಟ್ಟು ಕಾಳೆಲ್ಲ ತಿಂದೇನಪ್ಪ, ಒಂದಿಷ್ಟು ಮನೆಗೆ ಹೋಗಿ ಒಂದಿಟ್ಟು ಅನ್ನ ಮೊಸರ ತಂದ್ರೆ ಚಂದ ಇರ್ತೈತಿ. ಆಗ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಸಿದ್ದರಾಮ ಮೊದಲೇ ಕೇಳಿರ್ತಾನೆ, ನೀನು ಊರು ಯಾವುದು, ಎಲ್ಲಿರ್ತಿ ಎಲ್ಲ ಕೇಳಿರ್ತಾನೆ. ಅವನ ಕ್ಷೇತ್ರ ಶ್ರೀಶೈಲ, ನನ್ನ ಹೆಸರು ಮಲ್ಲಯ್ಯ ಅಂತ ಕರೀತಾರಂತೆಲ್ಲ ಹೇಳಿದ್ದ.
ಆಗಲಿ ಹೋಗಿ ಬರ್ತೀನಿ ಅಂತ ಮನೆಗೆ ಹೋಗ್ತಾನೆ. ಮನೆ ಹೋಗಿ ತಾಯಿ ತನ್ನ ಕೆಲಸ ಮಾಡ್ತಾ ಇರ್ತಾಳ. 60-70 ವಯಸ್ಸದ ಅವ್ವ ಕೆಲಸ ಮಾಡ್ತಿರ್ತ. ಓದ್ಕೊಳ್ಳಿ ಅವ್ವ ಅಂತಾನೆ. ಏನಂತಾನೆ? ಅವ್ವ ಅಂತೀರಿ, ಮಮ್ಮಿ ಅಂತೀರಿ ನೀವು? ಮಮ್ಮಿ ಅಂದ್ರೆ ದುಮ್ಮಿನೇ ಮಾಡಿಬಿಡ್ತೀರಿ. ಇರೋದ್ರಾಗ ಮಮ್ಮಿ ಅಂತ ಹೆಣ ಅಂತ ಮಾಡಿಬಿಡ್ತೀರಿ. ಯವ್ವ ಅಂತ ಕರೆದಾಗ ಅವ್ವ ಧ್ವನಿ ಬಂದು ನೋಡ್ತಾಳೆ. ನನ್ನ ಮಗ ಸಿದ್ದರಾಮ ಕರೆದಿರ್ತಾನೆ ಅವ್ವ ಅಂತ. ಏಕಪ್ಪ ಏನಾಯ್ತು? ಇಲ್ಲ, ನಮ್ಮ ಹೊಲಕ್ಕೆ ಒಬ್ಬ ಜಂಗಮ ಬಂದಿದ್ದಾನೆ, ಒಬ್ಬ ಮಹಾತ್ಮ ಬಂದಿದ್ದಾನೆ. ಅವನಿಗೆ ಹಸಿವೆ ಆಗಿದೆ ಅಂತ ಅದಕ್ಕೆ ಒಂದಿಷ್ಟು ಅನ್ನ ಮೊಸರು ಮಾಡಿ ಕೊಡ್ತೀಯೇನು, ಕಟ್ಟಿ ಕೊಡ್ತೀಯೇನು ಅಂತ ಕೇಳ್ತಾನೆ. ಆಗಲಿ ಕಟ್ತೀನಿ ಅಂತ. 8 ವರ್ಷದವರೆಗೂ ಆ ಅವ್ವ ಅನ್ನೋ ಶಬ್ದವನ್ನು ಕೇಳದೆ ತಾಯಿ ಮಗ ಕೇಳಿದ ಕೂಡಲೇ ಪಟ ಕಟ್ಟಿ ಕೊಡ್ತಾಳ. ಹೋಗಿ ತಯಾರಾಗಿರ್ತಾನೆ. ನಿಂದ್ರ ಮಗ 1 ನಿಮಿಷ ಅಂತ. ಯಾಕವ್ವ ಅಂತ? ಏನಿಲ್ಲ, ಇಷ್ಟು ವರ್ಷ ನೀ ಮಾತಾಡಿಲ್ಲಲ್ಲ, 8 ವರ್ಷ ಆಯಿತು ಮಾತಾಡಲಿಲ್ಲ. ಇವತ್ತು ಮೊಟ್ಟ ಮೊದಲು ನಿನ್ನ ಬಾಯಿಂದ ಅವ್ವ ಅಂತ ಶಬ್ದ ಬಂತಲ್ಲ, ಇಲ್ಲಿಯವ್ರು ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾಳೆ ತಾಯಿ. ಆಗ ಸಿದ್ದರಾಮ ಹೇಳ್ತಾನೆ, ನಾನು ಪ್ರಮಾಣ ಮಾಡಿದ್ದೆ. ನಾನು ಈ ಜಗತ್ತಿಗೆ ಬರುವಕ್ಕಿಂತ ಪೂರ್ವದಲ್ಲಿ ಪ್ರಮಾಣ ಮಾಡಿದ್ದ. ಮೊದಲು ಮಾತನಾಡಿದ್ರೆ ಒಬ್ಬ ಜಂಗಮನ ಜೊತೆಗೆ ಮಾತಾಡಬೇಕು, ನಂತರ ಈ ಲೌಕಿಕ ಜನರ ಜೊತೆಗೆ ಮಾತಾಡಬೇಕು ಅಂತ ನಾನು ಪ್ರಮಾಣ ಮಾಡಿದ್ದ. ಇವತ್ತೊಬ್ಬ ಜಂಗಮ ಮೂರ್ತಿ ನನ್ನ ಹೊಲಕ್ಕೆ ಬಂದಿದ್ದಾನ. ಆ ಜಂಗಮನ ಜೊತೆಗೆ ಮೊದಲು ಮಾತಾಡಿದ್ದೇನೆ. ಈಗ ಮಾತಾಡಿದ್ರೆ ಏನು ಬಿಟ್ರೇನು ಅಂತ. ಹಾಗೆ ನಾವು ಕೂಡ ಪ್ರಮಾಣ ಮಾಡಬೇಕು. ಮೊದಲು ನೀವೆಲ್ಲ ಹೊಲದಾಗ ಬೆಳೆದಿದ್ದೆಲ್ಲ ಮೊದಲು ದೇವರಿಗೆ ಕೊಡ್ತೀರಿ, ಮಠಕ್ಕೆ ಕೊಡ್ತೀರಿ, ಗುರುಗಳೇ ಕೊಡ್ತೀರಿ. ಹಾಗೆ ಮೊದಲು ನಾವು ಕೇಳುವುದಾದ್ರೆ ಗುರುವಿನ ವಾಣಿಯನ್ನು ಕೇಳಬೇಕು. ಮೊದಲು ನೋಡುವುದಾದ್ರೆ ಗುರುವಿನ ಚರಣವನ್ನು ನೋಡಬೇಕು. ಮೊದಲು ಮುಟ್ಟದಿದ್ರೆ ಗುರುವಿನ ಚರಣವನ್ನು ಮುಟ್ಟಬೇಕು. ಮೊದಲು ಮಾತನಾಡುದಿದ್ರೆ ಗುರುವಿನ ಜೊತೆಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡ್ಕೊಳ್ಬೇಕು. ಇದು ಸಿದ್ದರಾಮನ ಚರಿತ್ರೆ ಅಲ್ಲ, ನಮ್ಮ ಜೀವನ ಚರಿತ್ರೆನೂ ಆಗಬೇಕು. ಬರೀ ಅವನ ಚರಿತ್ರೆ ಕೇಳಿ ಬಿಡುವುದಲ್ಲ, ನಮ್ಮ ಚರಿತ್ರೆನೂ ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ನಮ್ಮ ಚರಿತ್ರೆಯನ್ನು ನಾವೇ ನಿರ್ಮಾಣ ಮಾಡ್ಕೊಳ್ಬೇಕು. ಆಗ ಚರಿತ್ರೆ ಇತಿಹಾಸದಾಗ ಉಳಿತದ. ಏನ ಬಂದೇವಿ, ಹುಟ್ಟಿದೇವಿ, ಒಂದಿಟ್ಟು ಸಂಸಾರ ಮಾಡಿದೇವಿ, ಮಕ್ಕಳು ಮರಿ ಮಾಡಿದೇವಿ, ಮನೆ ಕಟ್ತೇವಿ, ಹೊಲ ತೊಗೊಂಡೇವಿ, ಎಲ್ಲ ಮಾಡಿದೇವಿ, ಬಿಟ್ಟು ಮತ್ತೆ ನಡೆದೇವಿ. ಏನು ಬತ್ತು? ಒಂದಿಷ್ಟು ಉಸಿರಿನ ಜೊತೆಗೆ ಹೆಸರು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಆಗ ಹೊಲಕ್ಕೆ ಬರ್ತಾರೆ. ಹೊಲಕ್ಕೆ ಅನ್ನ ಮೊಸರು ತಗೊಂಡು ಮನೆಗೆ ಓಡೋಡಿ ಪಾಪ ಮಲ್ಲಯ್ಯ ಕಾಯ್ತಾ ಇದ್ದಾನ. ಹೊಲದಲ್ಲಿ ಮಲ್ಲಯ್ಯ ಕಾಯ್ತಾ ಇದ್ದಾನಂತ ಬಂದು ನೋಡ್ತಾನ. ಮಲ್ಲಯ್ಯ ಇರಂಗಿಲ್ಲ. ಇರ್ತಾನೇನು ಮಲ್ಲಯ್ಯ ಇರಂಗಿಲ್ಲ. ಅಲ್ಲಿ ಇಲ್ಲಿ ಸುತ್ತಮುತ್ತೆಲ್ಲ ಹುಡುಕ್ತಾನೆ. ಅಕ್ಕ ಮಹಾದೇವಿ ಈ ಉಡುತಡಿ ಗ್ರಾಮವನ್ನು ಬಿಟ್ಟು ಕಲ್ಯಾಣಕ್ಕೆ ಬರುವ ಸಂದರ್ಭದಲ್ಲಿ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರೆ, ನೀವು ಕೇಳಿರೆ. ಗಿರಿ ಗಂವರದಲ್ಲಿ ಆಡುವಂಥ ನವಿಲೆಗಳೇ, ನೀವು ನೋಡಿರೆ. ನೋಡ್ರಿ, ಎಲ್ಲರಿಗೂ ಕೇಳ್ತಾಳೆ ಅಕ್ಕಮಾದೇವಿ. ನಾನು ಮಲ್ಲಯ್ಯ ಚೆನ್ನ ಮಲ್ಲಿಕಾರ್ಜುನ ಎಲ್ಲಾದ್ರೂ ನೋಡಿರೇನು, ಎಲ್ಲಾದ್ರೂ ಕಂಡಿರೇನು? ಎಲ್ಲಾದ್ರೂ ನೋಡಿರಿ, ಕಂಡಿರಿದ್ರ ನನಗೆ ಕರೆದು ತೋರಿಸಿ ಅಂತ ಹ್ಯಾಂಗೆ ಕೇಳ್ತಾಳಲ್ಲ. ಹಾಗೆ ಇಲ್ಲಿ ಮಲ್ಲಯ್ಯನ ಕುರಿತು ಸಿದ್ದರಾಮ ಹುಡುಕಾಟ ಪ್ರಾರಂಭ ಮಾಡ್ತಾನೆ. ಎಲ್ಲಿ ಹೋದಪ್ಪ ಮಲ್ಲಯ್ಯ? ಇಲ್ಲೇ ಕೂಡಂತ ಹೇಳಿದ್ದ, ಗಿಡದ ಕೆಳಗೆ ಕಟ್ಟಿ ಮೇಲೆ ಕೂಡಂತ ಹೇಳಿದ್ದ. ಎಲ್ಲಿ ಹೋದ? ಆ ಕಡೆ ಈ ಕಡೆ ಹುಡುಕ್ತಾನೆ. ಎಲ್ಲ ಅಂತಾನೆ, ಯಾವುದಾದ್ರೂ ಕ್ರೂರ ಪ್ರಾಣಿ ಏನಾದ್ರೂ ತಿಂತೇನು? ನೋಡಿ ಮಕ್ಕಳ ಹಂಬಲ್ ಹೆಂಗಿರ್ತೈತಿ. ನಿಮಗೆಲ್ಲ ಕೋಳೂರು ಕೊಡಗೂಸು ಕತೆ ಗೊತ್ತದ? ಕೇಳಿರಿ. ಕೋಳೂರು ಕೊಡಗೂಸು ಆ ತಂದೆ ತಾಯಿಗಳು ಸುಮತಿ ಮತ್ತು ನಿರ್ಮಲ, ಸುಮತಿ ಮತ್ತು ಕಲ್ಲಪ್ಪನ ಇದೆ, ಆ ಮನೆಗೆ ಬಿಟ್ಟು ಹೋಗಿರ್ತಾಳೆ. ಪಾಪ ಮಗುವಿಗೆ ದೇವರ ಪೂಜೆ ಮಾಡಲಿಕ್ಕೆ, ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ದೇವರಿಗೆ ಹಾಲು ತಂದಿದ್ದಾಳ. ಆಕೆ ಹಾಲು ದೇವ್ರ ಮುಂದೆ ಇಟ್ಟು, ಕಲ್ಲಿನಾಥನ ಮುಂದೆ ಇಟ್ಟು, ಯಪ್ಪ ದೇವರೇ ಹಾಲು ಸೇವಿಸು, ಹಣ್ಣು ಸೇವಿಸು ತಂದಾಗ ಏನಾದ್ರೂ ಕಲ್ಲು ಹಾಲು ಕುಡಿದುಂಟೆ. ಆದರೆ ಕೊಡಗೂಸಿನ ಮಾತು ಕೇಳಿ ಕಲ್ಲಿನಾಥ ಹಾಲು ಕುಡಿತಾನೆ. ಹಾಲು ಕಾಯಿಸೋದ್ರಲ್ಲಿ ವ್ಯತ್ಯಾಸ ಆಗಿದ್ದೇನು? ಸಕ್ಕರೆ ಏನಾದರೂ ಕಡಿಮೆ ಆಗಿದ್ದೇನು? ಹದವಾಗಿ ಕಾಯಿಸಿಲ್ಲೇನು?
ನಮ್ಮವ್ವ ನಮ್ಮಪ್ಪ ನನಗೆ ಬಿಟ್ಟು ಹೋಗುವಾಗ ನಮ್ಮ ಮನ್ಯಾಗ ಚೂಡ ಉಂಡಿ ಕಾರ್ಸಿಕಾಯಿ ಕರ್ದಂಟು ಎಲ್ಲವನ್ನ ಮಾಡಿಟ್ಟು ಹೋಗಿದ್ದಾರೆ. ನಾ ಹಾಗೇ ಬಂದೀನಿ ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ ಮಗ. ಜೊತೆಗೆಲ್ಲ ನೀ ಎದುರು ಇದ್ರೆ ತಿನ್ನಂಗಿಲ್ಲೇನು ಅಂತ ವಿಚಾರ ಮಾಡಿ ನಾ ಮರಿ ಹೋಗಿ ನಿಂದಿರ್ತೀನಿ ಅಂತ ಆ ಹಾಲು ಹಣ್ಣು ಅಲ್ಲೇ ಇಟ್ಟು ಮರಿ ಹೋಗಿ ನಿಲ್ತಾಳೆ. ಆದ್ರೆ ತಿನ್ನುವುದಿಲ್ಲ. ಇಟ್ಟು ಹೇಳಿದ್ರು ತಿಂತ ಇಲ್ಲ ಅಂತೇಳಿ ನಿನಗೆ ತಲೆ ಹೊಡೆದು ನಾನು ಪ್ರಾಣ ಬಿಡ್ತೀನಿ ಅಂತ ತಲೆ ಹೊಡೆಯಕ್ಕೆ ಹೋಗ್ತಾಳ. ಆಗ ಮಲ್ಲಯ್ಯ ಕಲ್ಲಿನಾಥ ಆ ಲಿಂಗದಿಂದ ಹೊರಬಂದು ತಡಿ ಮಗಳ ಅಂತ ತಡೆದು ಹಾಲು ಹಣ್ಣು ಸ್ವೀಕರಿಸ್ತಾನೆ. ಹಾಗೆ ಸಿದ್ಧರಾಮ ಹುಡುಕಕ್ಕೆ ಶುರು ಮಾಡ್ತಾನೆ. ಯಾವುದಾದ್ರೂ ಪ್ರಾಣಿ ಬಂದು ತಿಂದಿರಬೇಕೇನು, ಯಾವುದಾದ್ರೂ ಪ್ರಾಣಿ ನನ್ನ ಮಲ್ಲಯ್ಯಗೆ ಹಿಡ್ಕೊಂಡು ಹೋಯ್ತೇನು ಅಂತ ಅಲ್ಲಿ ಎಲ್ಲೆಲ್ಲ ಕಡೆ ಹುಡುಕ್ತಾ ಬುದ್ಧಿಯನ್ನು ಕೈಯಾಗದ ಹುಡುಕ್ತಾ ಹೋಗ್ತಾನೆ. ಎಲ್ಲಿ ಸಿಗ್ತಾನೆ ಮಲ್ಲಯ್ಯ ಮಾಯ ಆಗಿದ್ದ. ಇನ್ನೇನು ಹುಡುಕ್ತಾ ಇರಬೇಕಾದ್ರೆ ಆ ಕಡೆಯಿಂದ ದನಗಳನ್ನ ಕಾಯ್ತಾ ಇದ್ದಾನೆ, ಈ ಕಡೆಗೆ ದನಗಳು ಬಿಟ್ಟಿದ್ದಾನೆ, ಮಲ್ಲಯ್ಯ ಒಂದು ಕಡೆ ಹುಡುಕ್ತಾ ಇದ್ದಾನೆ. ಹಾಗೆ ಯಾತ್ರಿಕರು ಹೋಗ್ತಾ ಇರ್ತಾರೆ. ಮಲ್ಲಿನಾಥ್ ಮಹಾರಾಜ್ ಕಿ ಜೈ, ಶ್ರೀಶೈಲ ಮಲ್ಲಯ್ಯ ಮಹಾರಾಜ್ ಕಿ ಜೈ ಅಂತ ಮಲ್ಲಿನಾಥನ ಧ್ಯಾನವನ್ನ ಮಾಡುತ್ತಾ ಕಂಬಿ ಮಲ್ಲಯ್ಯ ತಗೊಂಡು ಶ್ರೀಶೈಲಕ್ಕೆ ಹೋಗುವಂಥ ಪಾದ ಯಾತ್ರಿಕರು ನೋಡಿದಾಗ ಅವರು ಮಲ್ಲಯ್ಯ ಅನ್ನೋದನ್ನು ಕಂಡು ಇವ್ರ ಹತ್ತಿರ ಹೋಗ್ತಾನೆ ಸಿದ್ಧರಾಮ. ಅಪ್ಪ ನೀವು ಮಲ್ಲಯ್ಯ ಅಂತಿದ್ರಲ್ಲ, ಮಲ್ಲಯ್ಯ ನೋಡಿರೇನು ಅಂತ ಕೇಳ್ತಾನೆ. ಮಲ್ಲಯ್ಯ ಇಲ್ಲೇ ಇರ್ತಾನಪ್ಪ, ಮಲ್ಲಯ್ಯ ಶ್ರೀಶೈಲದಾಗ ಅದಾನ, ಹಾಗಾದ್ರೆ ತೋರಿಸ್ತೀರೇನು ಅಂತ ಕೇಳ್ತಾನೆ. ನಾ ಇವತ್ತು ತೋರಿಸಂಗಿಲ್ಲ, ನಾಳೆಗೆ ತೋರಿಸ್ತೀನಿ ಅಂತ. ಇವತ್ತ ತೋರ್ಸಂಗಿಲ್ಲ, ನಾಳೆಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಆ ಯಾತ್ರಿಕರು ಏನು ಮಾಡ್ತಾರೆ, ಎಲ್ಲಿ ತೋರಿಸ್ತಾರೆ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡೋದು ಹೇಳ್ತಾ ಇವತ್ತಿನ ಸೇವೆಯನ್ನು ಗುರುಚರಣಕ್ಕೆ ಅರ್ಪಿಸಿ ಮಂಗಲನ್ನು ಕೋರುತ್ತೇನೆ. ಎಲ್ಲರಿಗೂ ಶುಭ. ಜಯ ಮಂಗಲಂ, ಜಯ ನಮಃ.